ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 15ನೇ ತಾರೀಕು ನಮ್ಮದು ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಜಾಯಿನ್ ಆಗ್ಬೋದು. ನಮ್ಮಲ್ಲಿ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಅಂತ ಯಾವುದೂ ಕೋರ್ಸ್ಗಳಿಲ್ಲ. ಸೊ ಎಲ್ಲ ಒಂದೇ ಕ್ಲಾಸಲ್ಲೇ ನಿಮಗೆ ಕವರ್ ಆಗುತ್ತೆ. ಎಲ್ಲ ಥರದ ವಿಚಾರಗಳನ್ನು ಯಾವುದನ್ನೂ ಕೂಡ ಮುಚ್ಚುಮರೆ ಇಲ್ಲದೆ ನಿಮಗೆ KP ಜ್ಯೋತಿಷ್ಯದಲ್ಲಿ ಇರುವಂಥ ಸೂತ್ರಗಳನ್ನು ತಿಳಿಸ್ಕೊಡಲಾಗುತ್ತೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಎಸ್, ಈಗ ಕೇಳಿ ಸರ್. ಸರ್, ಇವಾಗ 2, 4, 8 ಬಂತು ಅಂತಂದಾಗ ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ 2 ಮತ್ತೆ 4ಕ್ಕೆ 2, 3, 4 3 ಆಯ್ತು. ಮತ್ತೆ 2, 8 ಸಮಸಪ್ತಮ ಭಾವ ಆಯ್ತು. ಅದ್ ನಾನು ತಗೋತಾ ಇರೋದು ಕರೆಕ್ಟ್ ಆಗಿದೆಯಾ ಸರ್? 3 ನಂಬರ್ನು ಅದೇ ತರ ಲೆಕ್ಕ ಹಾಕಿ ತಗೋಬೇಕಾ? ಎಲ್ಲಾನು ಸರ್. ಈಗ ಆಕ್ಚುಲಾಗಿ ನೀವು ಯಾವುದೇ ಭಾವಕ್ಕೆ ಅಂತ ತಗೊಳ್ಳಿ ಸರ್ ಪ್ರಶ್ನೆ. ಈಗ ನೀವು ತಗೊಂಡಿದ್ ಯಾವ ಭಾವಕ್ಕೆ ಸರ್? ಆಕ್ಚುಲಾಗಿ 2ನೇ ಭಾವಕ್ಕೆ ಅಂತ ಅನ್ಕೋಣ ಸರ್, 2ನೇ ಭಾವಕ್ಕೆ. ಉದಾಹರಣೆಗೆ ಅಷ್ಟೇ. ಅದೇ ಕರೆಕ್ಟ್ ಸರ್, 2ನೇ ಭಾವಕ್ಕೆ ಪ್ರಶ್ನೆ ಸರ್. ಈಗ 2ನೇ ಭಾವನ ಕೆಡಿಸುವಂತ ಭಾವಗಳು ಯಾವ್ದ್ಯಾವ್ದು ಅಂತಂದ್ರೆ 1, 5 ಮತ್ತು 9 ಅಂತ ಹೇಳ್ತೀವಿ ಸರ್. ಯಾಕೆ ಅಂದ್ರೆ ಆ ಭಾವದಿಂದ ಬರುವಂತ 4, 8, 12 ಭಾವಗಳಾಗಿ ಇದು ಬರುತ್ತೆ. ರೈಟ್? ಎಸ್ ಸರ್. ಅಲ್ವಾ? ಸೊ ಈಗ 4ನೇ ಭಾವ ಅಂತ ತಗೊಂಡಾಗ 2ನೇ ಭಾವಕ್ಕೆ 5ನೇ ಭಾವವಾಗಿ ಬರುತ್ತೆ. ಅದು 70% ಕೆಟ್ಟದು, 30% ಒಳ್ಳೇದು ಅನ್ನೋದನ್ನ ಕರಿತೀವಿ ಸರ್. ಕರೆಕ್ಟ್ ಅಲ್ವಾ ಸರ್? ಇದನ್ನು ಸಿಂಪ್ಲಿಫೈ ಮಾಡೋದಕ್ಕೆ ನಾನು ಈ ತರ ಬರೀತಾ ಇದ್ದೀನಿ. 2, ಇಲ್ಲಿ 1, 5, 9 ಅಂತ ಬರೀತಾ ಇದ್ದೀನಿ. ಓಕೆ, ಈಗ ಏನ್ ಮಾಡ್ತೀನಿ, ಇದಕ್ಕೆಲ್ಲದಕ್ಕೂ ಸಹಿತ ನಾನೀಗ ಇದಕ್ಕೆ 33% ಅಂತ ಕೊಡ್ತೀನಿ, ಇದಕ್ಕೆ 33% ಅಂತ ಕೊಡ್ತೀನಿ, ಇದಕ್ಕೆ 33% ಅಂತ ಕೊಡ್ತೀನಿ ಸರ್. ಈಗ ಓಕೆ, ಈಗ 2ನೇ ಭಾವನ 100% ಅಷ್ಟು ಕೆಡಿಸೋದು ಯಾವ್ದು ಅಂತ ನೋಡಿದ್ರೆ ನಾವು ಆಕ್ಚುಲಾಗಿ ಈಗ 1, 1, 9, 1 ಯಾವ ಭಾವನೂ ಕೆಡಿಸೋದಿಲ್ಲ. ಯಾವಾಗ ಈ ರೀತಿ ಜೊತೆಯಲ್ಲಿ ಬರುತ್ತಲ್ಲ ಅವಾಗ ಕೆಡಿಸುತ್ತೆ ಅಂತ ನಾನು ಹೇಳಿದ್ದೀನಿ ಆಗ್ಲೇ ಗೂಗಲ್. ಕರೆಕ್ಟ್ ಅಲ್ವಾ? ಈಗ 9 ಇರೋದ್ರಿಂದ 9 ಮತ್ತು 1 ಈಗ ಈ 33% ಕೆಡಿಸುತ್ತೆ. ಈ 33% ಕೆಡಿಸಿದಾಗ ಇದು ಎಷ್ಟು ಪರ್ಸೆಂಟ್ ಮಿಕ್ಕುತ್ತೆ ಸರ್? ಇದು 33%. ಸೊ ಇದನ್ನ ಆವರೇಜ್ ಆಗಿ ನಾವು ಹೇಗೆ ತಗೊಳ್ತೀವಿ ಅಂತಂದ್ರೆ 70% ಕೆಡಿಸಿ 30% ಉಳಿಸುತ್ತೆ ಅನ್ನೋ ಒಂದು ಅರ್ಥದಲ್ಲಿ ತಗೊಳ್ತೀವಿ ಸರ್. ಅಂದ್ರೆ ಇವಾಗ 1ನೇ ಭಾವನು ಮತ್ತು 9ನೇ ಭಾವ 2ನೇ ಭಾವಕ್ಕೆ 100% ಅಷ್ಟು ತೊಂದರೆಗಳನ್ನ ಕೊಡುತ್ತೆ, ಬ್ಯಾಡ್ ರಿಸಲ್ಟ್. ಇದು ಯಾವ ರಿಸಲ್ಟ್ ನ ಬ್ಯಾಡ್ ಆಗಿ ಕೊಡುತ್ತೆ? ಈ 2ನೇ ಭಾವನ ನಾವು ಇನ್ನೂ 2 ಭಾಗಗಳಾಗಿ ಮಾಡಿದಾಗ, ಯಾವುದು ಇನ್ನರ್ ಮತ್ತೆ ಔಟರ್ ಮಾಡಿದಾಗ ಅದ್ರ ಪ್ರಾಬ್ಲಮ್ ಅನ್ನ ಕೊಡುತ್ತೆ. ಈಗ ಈ 1, 5, 9 ಅನ್ನೋದು ಇನ್ನರ್ ಲೈಫ್ ಕಾರಕಗಳನ್ನ ಹೆಚ್ಚುಗೊಳಿಸುತ್ತೆ, ಔಟರ್ ಲೈಫ್ ಕಾರಕಗಳನ್ನ ಕಮ್ಮಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದಾಗ 2ನೇ ಭಾವದಲ್ಲಿರುವಂತ ಇನ್ನರ್ ಕಾರಕಗಳು ಅಂದಾಗ ಮಾತು ಅಂತ ತಗೊಳ್ಳಿ ಸರ್. ಉದಾಹರಣೆಗೆ ಮಾತನ್ನ ಯಾರಿಗೆ ಬೇಕಾದ್ರೆ ಈಸಿಯಾಗಿ ನಾವು ದಾನವಾಗಿ ಕೊಟ್ಬಿಡಕ್ಕಾಗತ್ತ ಅಂದ್ರೆ ಕೊಡೋದಕ್ಕಾಗಲ್ಲ ಅಲ್ವಾ? ಹಣ ನಮ್ಮ ಹತ್ರ ಇದೆ, ಯಾರಾದ್ರೂ ಕೇಳ್ತಾರೆ ಅಂತ ಅನ್ಕೊಳ್ಳಿ, ದಾನವಾಗಾದ್ರೂ ಕೊಟ್ಬಿಡ್ಬೋದು, ಸುಮ್ನೆನಾದ್ರೂ ಕೊಟ್ಬಿಡ್ಬೋದು, ಸಾಲದಾಗಾದ್ರೂ ಕೊಡಬಹುದು. ಕರೆಕ್ಟ್ ತಾನೆ? ಕರೆಕ್ಟ್ ಸರ್. ಸೊ ಇದಕ್ಕೆ ಅರ್ಥ ಏನು ಅಂತಂದ್ರೆ, ಯಾವ ವಸ್ತು ಅಥವಾ ಯಾವುದೇ ಒಂದು ವಿಚಾರಗಳನ್ನಾಗಿರ್ಬೋದು, ಯಾವುದನ್ನ ನಾವು ಈಸಿಯಾಗಿ ಇನ್ನೊಬ್ರು ಕೊಡೋದಕ್ಕಾಗೋದಿಲ್ವೋ ಅದು ಎಲ್ಲ ಕೂಡ ಇನ್ನರ್ ಲೈಫ್ಗೆ ಸಂಬಂಧಪಟ್ಟಿರುವಂತ ಕಾರಕಗಳು. ಯಾವುದನ್ನ ನಾವು ಈಸಿಯಾಗಿ ಕೊಡೋಕ್ಕಾಗುತ್ತೋ ಅದು ಎಲ್ಲ ಕೂಡ ಔಟರ್ ಲೈಫ್ಗೆ ಸಂಬಂಧಪಟ್ಟಿರುವಂತ ಕಾರಕಗಳು. ಇಷ್ಟೇ. ಇದನ್ನ ನೀವು ಅರ್ಥ ಮಾಡ್ಕೊಬಿಟ್ರೆ ನೀವು ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ಬೋದು. ಈಗ 1, 5, 9 ಅನ್ನೋದು 2ನೇ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳು, ಇನ್ನರ್ ಲೈಫ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳು. ಸೊ ಇವಾಗ ನೀವು ಪ್ರಶ್ನೆ ಕೇಳ್ಬೋದು, ನಾನು ಇದಕ್ಕೆ ಉತ್ತರನೂ ಕೊಟ್ಟಿದ್ದೀನಿ ಆಕ್ಚುಲಾಗಿ. ಅದೇನು ಅಂತಂದ್ರೆ, ಇಲ್ಲಿ ನಾವಿವಾಗ ಉದಾಹರಣೆಗೆ ಹಣ ಅನ್ನೋ ಒಂದು ವಿಚಾರ ತಗೊಂಡಾಗ 5ನೇ ಭಾವದಲ್ಲಿ ಇಲ್ವಾ ಅಂತ ಕೇಳಿದ್ರೆ ಇದೆ, ಅದು ಔಟರ್ ಬೇಸ್ಡ್ ಕಾರಕ. 9ನೇ ಭಾವದಲ್ಲಿ ಹಣ ಅನ್ನೋದು ಇಲ್ವಾ ಅಂದ್ರೆ ಇದೆ, ಅದು ಔಟರ್ ಬೇಸ್ಡ್ ಕಾರಕನೇ. ಅಂದ್ರೆ ಏನ್ ಅರ್ಥ ಅಂತಂದ್ರೆ, ಯಾವುದ್ರ ಮುಖಾಂತರ ನಾವು ಹಣವನ್ನ ಸಂಪಾದನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಈ 1, 5, 9 ಅನ್ನೋದು ಬರೀ 2ನೇ ಭಾವಕ್ಕೆ ಕೆಡುದು ಮಾಡದೆ ಅದ್ರ ಜೊತೆಯಲ್ಲಿ ಇರುವಂತ 6ನೇ ಭಾವಕ್ಕೂ ಮತ್ತು 10ನೇ ಭಾವಕ್ಕೂ ಸೇರಿಸಿ ಅದು ಕೆಟ್ಟ ಫಲಗಳನ್ನ ತಂದುಕೊಡುತ್ತೆ. ಕರೆಕ್ಟ್ ತಾನೆ? ರೈಟ್. ಯಾಕೆಂದ್ರೆ 6ನೇ ಭಾವಕ್ಕೆ 5ನೇ ಭಾವ 12ನೇ ಭಾವವಾಗಿ ಬರುತ್ತೆ, 5ನೇ ಭಾವ 10ನೇ ಭಾವಕ್ಕೆ 8ನೇ ಭಾವವಾಗಿ ಬರೋದ್ರಿಂದ ದುಡಿಮೆ ಅನ್ನೋ ಒಂದು ವಿಚಾರಕ್ಕೆ, ಅಂದ್ರೆ ಅದ್ರ ಬರುವಂತ ಸೋರ್ಸ್ ನ ಕೆಡಿಸುತ್ತೆ ಅಂತ ಅರ್ಥ. ಈಗ ನಾವು ಕೆಲಸ ಮಾಡಿದ್ರೆ ತಾನೆ ಸರ್ ದುಡ್ಡು? ಕರೆಕ್ಟ್ ಸರ್.
ಆ ಕೆಲಸ ಯಾವ ರೀತಿಯಲ್ಲಿ ಮಾಡ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಸಂಪಾದನೆ ಮಾಡ್ತಾನೋ ಮಾಡಲ್ವೋ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು ಸರ್. ಎರಡನೇ ಭಾವಕ್ಕೆ ಆ ರೀತಿ ನೀವು ಇದನ್ನ ತಗೊಳ್ಬೇಕು. ಈಗ ಎರಡನೇ ಭಾವಕ್ಕೆ ನಾನು ಜ್ಯೋತಿಷ್ಯದಿಂದನೋ ಅಥವಾ ದೇವಸ್ಥಾನದಲ್ಲಿ ಅರ್ಚಕನಾಗೋ ಕೆಲಸ ಮಾಡ್ತಾ ಇರೋದ್ರಿಂದ ಅಥವಾ ಇನ್ನರ್ ಲೈಫ್ಗೆ ಸಂಬಂಧಪಟ್ಟಿರುವಂತ ಉದ್ಯೋಗ. ಐದನೇ ಭಾವದಲ್ಲಿ ನಾವು ಕಮಿಷನ್ ಏಜೆಂಟ್ ಅಂತಾನು ಕರಿತೀವಿ, ಬ್ರೋಕರೇಜ್ ಮಾಡುವಂಥದ್ದು ಕರಿತೀವಿ, ಕನ್ಸಲ್ಟೆನ್ಸಿ ನಡೆಸುವಂಥದ್ದು ಅಂತ ಕರಿತೀವಿ, ಕಲೆಗಳಿಂದ ಬರುವಂತ ಹಣಕಾಸಿನ ವಿಚಾರಗಳಾಗಿರ್ಬೋದು. ಸೊ ಈ ತರ ವಿಚಾರಗಳಿಗೆ ನೋಡಿದಾಗ 1, 5, 9 ಅನ್ನೋದು ಒಳ್ಳೆ ಭಾವಗಳು, ಕೆಟ್ಟದಲ್ಲ. ಬಟ್ ಯಾರಿಗೆ ಕೆಟ್ಟದು ಅಂತಂದ್ರೆ ತಿಂಗಳ ಸಂಬಳ ಕೆಲಸ ಮಾಡೋದು. 6ನೇ ಭಾವದ ಕೆಲಸ ಅಥವಾ 10ನೇ ಭಾವದ ಕೆಲಸ, ಅಥವಾ ಇದನ್ನ 6ನೇ ಭಾವ 10ನೇ ಭಾವ ಅಂತ ತಗೊಳ್ಳದೇನೆ ಒಬ್ರು ಕೆಳಗ್ ಕೆಲಸ ಮಾಡುವಂತ ಉದ್ಯೋಗ ಅಂತ ತಗೊಳ್ಳಿ, ಅಥವಾ ತಿಂಗಳ ಸಂಬಳಕ್ಕೆ ಕೆಲಸ ಮಾಡುವಂತ ಉದ್ಯೋಗಗಳಿಗೆ ಈ 1, 5, 9 ಅನ್ನೋದು ಒಳ್ಳೆ ಭಾವಗಳು ಅಲ್ಲ. ಇಟ್ಸ್ ವೆರಿ ಸಿಂಪಲ್. ಓಕೆ, ಈಗ ನಾವು ಪ್ರತಿ ಸರಿನೂ 8ನೇ ಭಾವ ಕೆಟ್ಟದು 8ನೇ ಭಾವ ಕೆಟ್ಟದು ಅಂತ ಕರಿತಿದೀವಿ, ಕರೆಕ್ಟ್ ತಾನೆ? 8, 12 ಅನ್ನೋದು ಬ್ಯಾಡ್ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಇದೆ. ಬಟ್ ಆದ್ರೆ 8, 12 ಅನ್ನೋದು ಎಲ್ಲದಕ್ಕೂ ಕೆಟ್ಟದಾ ಅಂತ ಕೇಳಿದ್ರೆ ಇಲ್ಲ ಅಲ್ವಾ ಸರ್? ಇಲ್ಲ ಸರ್. 8ನೇ ಭಾವದಲ್ಲಿ ಇವಾಗ ನಮ್ಗೆ ಯಾವ್ದೋ ಒಂದು ಆಪರೇಷನ್ ಆಗ್ಬೇಕು ಅಂದ್ರೆ 8ನೇ ಭಾವ ಬೇಕೇ ಬೇಕು, ಇಲ್ಲ ಅಂದ್ರೆ ನಮ್ಗೆ ಅದು ಸಕ್ಸಸ್ ಆಗಲ್ಲ ಆಪರೇಷನ್. ಮತ್ತೆ ನಮಗೆ ಇನ್ಶೂರೆನ್ಸ್ ಅಮೌಂಟನೋ ಅಥವಾ LIC ಇಂದ ಒಂದು ಅಮೌಂಟ್ ಬರಬೇಕು ಅಂತ ಇದ್ರು ಕೂಡ 8ನೇ ಭಾವ ಅನ್ನೋದು ಬೇಕೇ ಬೇಕು. ಈಗ ನಾನು ಪೊಲೀಸ್ ಆಗ್ಬೇಕು ಅಂತ ಇದ್ರು ಕೂಡ 8ನೇ ಭಾವ ಅನ್ನೋದು ಬೇಕೇ ಬೇಕು. ಆರ್ಮಿಗೆ ಸೇರ್ಬೇಕಾ 8ನೇ ಭಾವ ಅನ್ನೋದು ಬೇಕೇ ಬೇಕು, ರೈಟ್? ಸೊ 8ನೇ ಭಾವದ ಮುಖ್ಯನು ಇದೆ ಸರ್ ಆಕ್ಚುಲ್ ಆಗಿ. ಈಗ 12ನೇ ಭಾವನ ನಾವು ಕೆಟ್ಟದು ಅಂತ ಕರಿತಾ ಇದೀವಿ. 12ನೇ ಭಾವನು ಕೆಟ್ಟದು ಯಾಕೆ ಅಂತ ಕರಿತಾ ಇದೀವಿ? 12ನೇ ಭಾವದಲ್ಲಿ ಒಳ್ಳೆ ಕಾರಕತ್ವಗಳಿದೆ. ಯಾಕಂದ್ರೆ ಒಂದೇ ಕಂಪನಿಲಿ ಕೆಲಸ ಮಾಡ್ತಾ ಇನ್ನೊಂದು ಕಡೆ ಅವರು ಕನ್ಸಲ್ಟೆಂಟ್ ಆಗೋ ಅಥವಾ ಇನ್ನೊಂದು ಕಡೆ ಅವ್ರು ಏನಾದ್ರು ಕೆಲಸ ಮಾಡೋದನ್ನ ನಾವು 12ನೇ ಭಾವ ಅಂತ ಕರಿತೀವಿ. 6ನೇ ಭಾವಕ್ಕೆ 12ನೇ ಭಾವ 7ನೇ ಭಾವಗೆ ಬರುತ್ತೆ. ಇದು ಒಂದು ಉದ್ಯೋಗ ಆದ್ರೆ 12ನೇ ಭಾವ ಅನ್ನೋದು 2 ಉದ್ಯೋಗ ಆಗುತ್ತೆ. ಸೆಕೆಂಡ್ ಪ್ರೊಫೆಷನ್, ಸೆಕೆಂಡ್ ಇನ್ಕಮ್ ಸೋರ್ಸ್, ಇನ್ವೆಸ್ಟ್ಮೆಂಟ್, ಇದೆಲ್ಲ 12ನೇ ಭಾವಕ್ಕೆ ಸೇರುತ್ತೆ. ನಾವು ಜಡ್ಜ್ ಮಾಡ್ತಾ ಇರೋದು ಹೇಗೆ ಅಂತಂದ್ರೆ ಅದು ಯಾವ ಕಾರಕಗಳನ್ನ ಕೆಡಿಸುತ್ತೆ, ಯಾವ ಕಾರಕಗಳನ್ನ ಬೆಳೆಸುತ್ತೆ. ಓಕೆ, ಸೊ ಪ್ರತಿ ಭಾವದಿಂದ ಬರುವಂತ ಅಂದ್ರೆ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ 4 × 12 ಆ ಭಾವದ ಕಾರಕಗಳಲ್ಲಿ ಕೆಡಿಸುತ್ತೆ. ಅದರಲ್ಲೂ ಕೂಡ ಆ ಭಾವ ಯಾವ ಭಾವಕ್ಕೆ ಕನೆಕ್ಟ್ ಆಗಿದೆ ಅಂತ ನೋಡಿ ಇನ್ನರ್ನ ಕೆಡಿಸುತ್ತಾ ಔಟರ್ನ ಕೆಡಿಸುತ್ತಾ ಅನ್ನೋದನ್ನ ಚೆಕ್ ಮಾಡ್ಬೇಕು ಸರ್. ಓಕೆ ಓಕೆ ಸರ್. ಓಕೆ ಸರ್. ಸರ್ ಹಾಗಂದ್ರೆ ಸಿಮಿಲರ್ಲಿ ಲಗ್ನದಿಂದ ಬರುವಂತ 8, 12 ಅನ್ನೋದು ಸ್ವಲ್ಪ ವಿಚಿತ್ರ, ಡಿಫ್ರೆಂಟ್. ಅದು ಯಾಕೆ ಅಂತಂದ್ರೆ ಲಗ್ನ ಭಾವವನ್ನೇ ಕೆಡಿಸ್ತಾ ಇದೆ ಅನ್ನೋದಲ್ಲಿ. ಯಾಕೆಂದ್ರೆ ಅನುಭವಿಸೋದು ಯಾರು ಸರ್? ನಾವೇ ಅಲ್ವಾ? ಎಲ್ಲ ಯಾವುದೇ ಒಂದು ವಿಚಾರನ ಅನುಭವಿಸೋದು ನಾವು. ಸೊ ಲಗ್ನಕ್ಕೆ ಅಲ್ಲಿ ಕೆಟ್ಟು ಫಲಗಳನ್ನ ತಂದು ಕೊಡೋದ್ರಿಂದ ಅದು ಡಿಫ್ರೆಂಟ್ ರೂಲ್. ಅದು ಕೆಟ್ಟು ಫಲಗಳನ್ನೇ ತಂದು ಕೊಡೋದು. ಏನೇ ಆ ಭಾವಕ್ಕೆ ಅದು ಸಾಧಕವಾಗಿದ್ರು ಕೂಡ, ಆ ಭಾವಕ್ಕೆ ಅದು ತುಂಬಾ ಹಣವನ್ನ ತಂದು ಕೊಟ್ಟರು ಕೂಡ ಅದನ್ನ ಲಗ್ನ ಅನುಭವಿಸೋದಕ್ಕಾಗಲ್ಲ. ಈಗ ನಾವೇನ್ ಹೇಳ್ತೀವಿ, 6ನೇ ಭಾವವನ್ನ ಬೆಳೆಸುವಂತ ಭಾವ 3 ಪಟ್ಟಷ್ಟು ಹೆಚ್ಚುಗೊಳಿಸುವಂತದ್ದು ಯಾವುದು ಅಂತ ಹೇಳಿದ್ರೆ 6ನೇ ಭಾವಕ್ಕೆ ನೋಡಿ. ಈಗ 8 ಮತ್ತು 4 ಕರೆಕ್ಟಾ? 3, 11 ಆಗಿ ಬರುತ್ತಾ ಇದು? ಬಟ್ ಆದ್ರೆ ಇದು ಒಳ್ಳೇದು ಮಾಡುತ್ತಾ ಕೆಟ್ಟದ್ದು ಮಾಡುತ್ತಾ ಅಂತಂದ್ರೆ ಲಗ್ನಕ್ಕೆ ವಿರೋಧವಾಗಿರುವಂತ ಭಾವಗಳನ್ನೇ ಇದು ಕೆಡಿಸೋದು. ಅಂದ್ರೆ ರೋಗಸ್ಥಾನ 6ನೇ ಭಾವದಲ್ಲಿರುವಂತ ರೋಗಗಳನ್ನ ದೀರ್ಘಕಾಲವಾಗಿ ಅದನ್ನ ಮಾಡಿಸುತ್ತೆ, ಕಷ್ಟಗಳನ್ನ ಕೊಡುತ್ತೆ, ನೋವುಗಳನ್ನ ಕೊಡುತ್ತೆ, ತೊಂದರೆಗಳನ್ನ ಕೊಡುತ್ತೆ ಅಂತ. 6ನೇ ಭಾವದಲ್ಲಿ ಉದ್ಯೋಗದಲ್ಲಿ ಹೆಚ್ಚು ಕಷ್ಟವನ್ನ ಕೊಡ್ತಾರೆ, ಹೆಚ್ಚು ತೊಂದರೆಗಳನ್ನ ತಂದು ಕೊಡ್ತಾನೆ, ಓವರ್ ಟೈಮ್ ಕೆಲಸ ಮಾಡಿಸ್ತಾನೆ, ಓವರ್ ಟೈಮ್ ದುಡಿಸೋ ಅಂತದ್ದು. ಅವಾಗ ಏನಾಗುತ್ತೆ? ಸ್ಟ್ರೆಸ್ ಬಿಲ್ಡ್ ಆಗುತ್ತೆ. ಸ್ಟ್ರೆಸ್ ಬಿಲ್ಡ್ ಆದ್ರೆ ಏನಾಗುತ್ತೆ? ಹಾರ್ಮೋನಲ್ ಚೇಂಜಸ್ ಗಳಾಗುತ್ತೆ. ಯಾಕೆ ಹಾರ್ಮೋನಲ್ ಚೇಂಜಸ್? 5ನೇ ಭಾವ ಅನ್ನೋದು ಹಾರ್ಮೋನ್, ಅಲ್ಲಿ ಡೈರೆಕ್ಟ್ 4 ಇದೆ. ಅವಾಗ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಬಾಡಿಲಿ. ಹಾರ್ಮೋನಲ್ ಚೇಂಜಸ್ ಆದ್ರೆ ಏನಾಗುತ್ತೆ? ಬಾಡಿಲಿ ಇರುವಂತ ವ್ಯತ್ಯಾಸಗಳು ಸ್ಟಾರ್ಟ್ ಆಗತ್ತವ. ಅವಾಗ ಒಂದೊಂದೇ ಕಾಯಿಲೆಗಳು ಅನ್ನೋದು ಸ್ಟಾರ್ಟ್ ಆಗ್ತಾ ಬರುತ್ತೆ. ಆ ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಏನಾಗುತ್ತೆ? ದೀರ್ಘಕಾಲವಾಗಿ ನಮ್ಮೊಂದಿಗೆ ಇದ್ದು ನಮಗೆ ಅದರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆನ ಕೊಡ್ತಾರೆ. ಈ ರೀತಿ ಸರ್ ಬೆಳೆಸ್ಕೊಂಡೇ ಹೋಗುತ್ತೆ ಅದ್ರ ಕಾರಕಗಳನ್ನು. 3, 11 ಅನ್ನೋದು ಒಳ್ಳೇದು ಕೆಟ್ಟದು ಅನ್ನೋದು ಗೊತ್ತಿಲ್ಲ ಇಲ್ಲಿ ಯಾವ್ದಕ್ಕೂ.
ಅದು ಒಳ್ಳೇದಾಗಿದ್ರೆ ಒಳ್ಳೇದು ಕೊಡುತ್ತೆ, ಕೆಟ್ಟದಾಗಿದ್ರೆ ಕೆಟ್ಟದ್ದು ಕೊಡುತ್ತೆ. ಹಾ ಓಕೆ ಸರ್. ಸೊ ಹಾಗಾದ್ರೆ ಇಲ್ಲಿ ಇವಾಗ ಅದನ್ನೇ ನಾನು ರೂಲಲ್ಲಿ ಯಾವಾಗ್ಲೂ ಮೆನ್ಷನ್ ಮಾಡ್ತಾ ಇರೋದು ಸರ್, 3-11 ಅನ್ನೋದು 3 ಪಟ್ಟು ಹೆಚ್ಚು ಬೆಳೆಸುತ್ತೆ ಅನ್ನೋ ರೂಲ್ ಅದು. ಸಾಧಕನ ಬಾಧಕನ ಅನ್ನೋದನ್ನ ನಾವು ನೋಡ್ಬೇಕಂದಾಗ ಲಗ್ನಕ್ಕೆ ಇದು ಯಾವ ರೀತಿ ಫಲ ಕೊಡುತ್ತೆ, ಭಾವಕ್ಕೆ ಅದು ಯಾವ ರೀತಿ ಫಲ ಕೊಡುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಓಕೆ ಸರ್. ಕೇಳಿ ಸರ್. ಸರ್ ಇವಾಗ ಸಿಮಿಲರ್ಲಿ 8ನೇ ಭಾವಕ್ಕೆ 2, 8, 10 ಬಂದಿದೆ ಅಂತ ಅನ್ಕೊಳ್ಳೋಣ. ಅಲ್ಲಿ 2, 8 ಸಮಸಪ್ತಮ ಭಾವ ಆಯ್ತು. ಮತ್ತೆ 8, 10ಕ್ಕೆ 3 ಬರುತ್ತೆ. 7, 3 ಅಂತ ಲೆಕ್ಕ ತಗೋಬೇಕಾ ಸರ್ ಅವಾಗ? 7, 3 ಅಂತನ ಹೆಂಗೆ ಸರ್ ಲೆಕ್ಕ? ಅದು 8ನೇ ಭಾವದಿಂದ 3ನೇ ಭಾವ ಯಾವುದು ಅಂದ್ರೆ 2, 8 ಮತ್ತು 10 ಅಂತ ಕರೆದ್ರಿ, ಕರೆಕ್ಟ್ ತಾನೆ ಸರ್? ಹಾ ಹೌದು ಸರ್. ಇದು ಒಳ್ಳೆ ಭಾವಗಳೇ ಸರ್ 8ನೇ ಭಾವಕ್ಕೆ ಆಕ್ಚುಲ್ ಆಗಿ. ಸರ್ ಬಟ್ 2, 8 ಸಮಸಪ್ತಮ ಆಯ್ತಲ್ವಾ? ಕರೆಕ್ಟ್ ಸರ್, ಇದು ಸಮಸಪ್ತನೇ, ಕರೆಕ್ಟೇ ನೀವು ಹೇಳ್ತಾ ಇರೋದು. ಬಟ್ ಆದ್ರೆ ಇಲ್ಲಿ ಪ್ರಶ್ನೆ ಯಾವುದಕ್ಕೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಹಣಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ಆದ್ರೆ ಹಣಕ್ಕೆ ಇವೆಲ್ಲ ಭಾವಗಳು ಸಾಧಕನೇ ತಾನೇ ಈಗ? ಹಾ ಹೌದು ಸರ್. ಈಗ ಇದೇ 8ನೇ ಭಾವದಲ್ಲಿ ದೀರ್ಘಕಾಲವಾಗಿರುವಂತ ಕಾಯಿಲೆಗಳು ಅಥವಾ ಕೈಯಲ್ಲಿ ತೀರ್ಸಕ್ ಆಗದಿರುವಂತ ಹೆಚ್ಚು ಸಾಲ ಆಗುವಂತ ಸಾಧ್ಯತೆಗಳು ಅಂತ ಕೇಳಿದ್ರೆ ಇದಕ್ಕೂ ಕೂಡ ಎಸ್. ಕರೆಕ್ಟ್ ತಾನೆ? ಹಣ ಅನ್ನೋ ಒಂದು ವಿಚಾರ ಅಲ್ಲಿ ಹೆಚ್ಚು ಆಗ್ತಾ ಐತೆ. ದಿಢೀರಂತ ಹಣನೂ ಸಿಗುತ್ತೆ ನಿಮ್ಗೆ. ದಿಢೀರಂತ ಹಣ ಹೇಗ್ ಸಿಗುತ್ತೆ ನಿಮ್ಗೆ ಆಕ್ಚುಲ್ ಆಗಿ, ಅಲ್ವಾ? ಕರೆಕ್ಟ್ ಸರ್. ಅದ್ರ ಜೊತೆಗೆ ಕಾಯಿಲೆಗಳು ಕೂಡ ಹೆಚ್ಚಾಗುತ್ತೆ ಅಂತ ಅರ್ಥ. ಪ್ರಶ್ನೆ ಮೇಲೆ ಇದೆಲ್ಲ ವರ್ಕ್ ಆಗುತ್ತೆ. ಓಕೆ ಸರ್, ಕ್ಲಿಯರ್ ಆಯ್ತು. ಥ್ಯಾಂಕ್ ಯು ಸರ್. ಎಸ್, ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಓಕೆ, ಸೊ ಇಲ್ಲಿವರೆಗೂ ನಾವು 10ನೇ ಭಾವದವರೆಗೂ ಕೂಡ ರೂಲ್ಸ್ ಗಳನ್ನ ನೋಡಿದ್ವಿ. ಸೊ ನಾವು ಇನ್ನು ನಿಮಗೇನಾದರೂ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಬೇಕು ಅಂತ ಇದ್ದರೆ ನೀವು ಅಪಾಯಿಂಟ್ಮೆಂಟನ್ನು ತಗೊಳ್ಬೋದು. ಈ ಕನ್ಸಲ್ಟೇಷನಲ್ಲಿ ಪೂರ್ಣವಾಗಿ ಅಂದರೆ 12 ಭಾವಗಳು ನಿಮಗೆ ಯಾವ ರೀತಿ ಫಲಗಳನ್ನು ಕೊಡುತ್ತೆ, 9 ಗ್ರಹಗಳು ನಿಮಗೆ ಯಾವ ರೀತಿಯಾಗಿರುವಂಥ ಫಲಗಳು ಕೊಡುತ್ತೆ, ಮತ್ತು ದಶಾಭಕ್ತಿ ಮುಖಾಂತರ ನೀವು ಯಾವ್ಯಾವ ಫಲಗಳನ್ನು ಅನುಭವಿಸ್ತೀರಾ ಅಥವಾ ಯಾವ ಫಲಗಳನ್ನು ನೀವು ಅನುಭವಿಸೋದಿಲ್ಲ ಅನ್ನೋದನ್ನು ಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾರಿಗಾದರೂ ಅಪಾಯಿಂಟ್ಮೆಂಟ್ ಬೇಕು ಅನ್ನೋರು ಅಪಾಯಿಂಟ್ಮೆಂಟನ್ನು ತಗೊಳ್ಬೋದು. ಥ್ಯಾಂಕ್ ಯು ಸೋ ಮಚ್.